ನಿಜ ಯಾರು ಕೊಡಲ್ಲ. 30-40 ಸಾವಿರ ಅಂದರೆ 3 ಮಂತ್ಸ್ಗೆ ಯಾರು ಕೊಡ್ತಾರೆ? ಇದು ದುಡಿಯಲ್ಲ, ಏನೂ ಇಲ್ಲ ಮನೆಗಳಲ್ಲಿ, ಯಾರ ಮನೆಗಳಲ್ಲೂ ಕೊಡಲ್ಲ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ನಾವಿಬ್ಬರು ಮಾಡ್ತಾ ಇದ್ದೀರಿ. ಇವತ್ತು ಫಸ್ಟ್ ಡೇ. ಇವತ್ತು ಸ್ವಲ್ಪ ಸಪ್ಲಿಮೆಂಟ್ಸ್ ಎಲ್ಲ ತಗೊಳಕ್ಕೆ ಹೋಗಿರೋದ್ರಿಂದ ಲೇಟ್ ಆಯಿತು ಜಿಮ್ಮಿಗೆ ಬರೋದು. ಆದರೂ ಬಂದು ವರ್ಕೌಟ್ ಮಾಡ್ಕೊಂಡಿದ್ದೀರಿ. ನೆಕ್ಸ್ಟ್ ಒಂದು 2-3 ಡೇಸ್ ಆಫ್ಟರ್ ಡಯಟ್ ಸ್ಟಾರ್ಟ್ ಮಾಡ್ತೀರಿ. 90 ಡೇಸ್ ಎಲ್ಲೂ ಹೋಗಲ್ಲ ಗುರು. 100% ಸ್ಟಾರ್ಟ್ ಮಾಡಿ ರಿಸಲ್ಟ್ ಬರೋವರೆಗೂ ಎಲ್ಲೂ ಹೋಗಲ್ಲ. ಇವನು ಹೇಳಿದ್ದಾನೆ 90 ಡೇಸ್ 100% ಜೊತೆಯಲ್ಲಿ ಬರ್ತೀನಿ ಅಂತ. ಫಸ್ಟ್ ಟೈಮ್ ಪಾರ್ಟ್ನರ್ನ ಜೊತೆಯಲ್ಲಿ ಹಾಕೊಂಡು ವರ್ಕೌಟ್ ಮಾಡ್ತಾ ಇದ್ದೀನಿ. ಏನಾದ್ರು ಬರ್ತೀಯನಾ? ಪಕ್ಕ ಬರ್ತೀನಿ. ಬರ್ತಾನೆ ಅಂತ ಹೇಳಿದ್ದಾನೆ. ಸೊ ನಾಳೆಯಿಂದ ಆದರೆ, ಯಾಕಂದರೆ ಇದು ಡಯಟ್ಗೆ ಸ್ವಲ್ಪ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ಫಸ್ಟ್ ದಿನದಿಂದನೇ ಸ್ಟಾರ್ಟ್ ಮಾಡಬೇಕು ಅಂದರೆ ಆಗಲ್ಲ. ಸೊ ನೋಡಿ, ಇವತ್ತು ಅಷ್ಟು ಒಂದು ಮೇ ಬಿ 1 ಮಂತ್ ಆಗಿತ್ತು ವರ್ಕೌಟ್ ಬಿಟ್ಬಿಟ್ಟು. ತುಂಬ ಜನ ಅನ್ಕೊತಾರೆ ಜಿಮ್ ಬಿಟ್ಬಿಟ್ರೆ ಸಣ್ಣ ಹೋಗ್ತಾರೆ, ಪಂಪ್ ಬಾಡಿ ಚೆನ್ನಾಗಿರಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು. 1 ಮಂತ್ ಆಯಿತು ನಾನು ಕರೆಕ್ಟಾಗಿ ವರ್ಕೌಟ್ ಬಿಟ್ಟು. ನೋಡಿ ನಾನು ಇವಾಗ ನಾನು ಪಂಪ್ ತೋರಿಸ್ತೀನಿ. ನೋಡಿ ನಂದು ಕಂಡೀಷನ್ನು ಇವಾಗಿರೋದು, ಇವೊಂದು ಕಂಡೀಷನ್ ನೋಡಿ. ಕೆಲವರು ಸುಮ್ಮನೆ ಒಂದು 4-5 ದಿನ ಜಿಮ್ಗೆ ಬಂದುಬಿಟ್ಟು ಫುಲ್ ಜಿಮ್ಮರ್ಗಳು ಅನ್ಕೊಂಡ್ಬಿಡ್ತಾರೆ. ವರ್ಷ ಮಾಡಿ ನಾವು ತಿಕ್ಕ ಹಾರ್ಕೊಂಡು ಮಾಡೋರು ನಾವು ಹಂಗೆ ಇರ್ತೀವಿ. ನಮ್ಮ ಮುಂದೆ ಬಂದು ಸ್ಕೋಪ್ಗಳು ಕೊಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ ಅಂತ ಅವ್ರನ್ನ ತಲೆಗೆ ಹಾಕ್ಕೊಂಬಾರ್ದು. ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ. ನೋಡ್ತೀರಾ ಯಾವ ರೇಂಜ್ಗಿದೆ ಅಂತ. ಪಂಪ್ ವರ್ಕೌಟ್ ಮಾಡಬೇಕು ಅಷ್ಟೇ. ಮಸಾಲೆ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಚೆನ್ನಾಗಿ ತಿನ್ನಬೇಕು, ತಿಂದರೆ ಎಲ್ಲೂ ಹೋಗಲ್ಲ. ನೋಡಿ ಫ್ಯಾಟು ಇಲ್ಲ ಏನು. ನಾಳೆಯಿಂದ ಇವತ್ತಿಂದನೇ ಸ್ಟಾರ್ಟು ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಯಟು. ಇನ್ನು ಮುಂದೆ ನಾನು ಏನು ತಿಂತೀನಿ ಅದನ್ನ ಹೆಂಗೆ ಮಾಡ್ಕೊಳ್ಳೋದು, ವರ್ಕೌಟ್ ಏನು ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಈ 90 ಡೇಸ್ ಅಂತೂ ಸೀರಿಯಸ್ ಆಗಿರುತ್ತೆ. ಯಾಕಂದರೆ ನನ್ನ ಬಾಡಿಯಲ್ಲಿ ನನಗೂ ಚೇಂಜ್ ಬರಬೇಕು. ನಾನು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದಾಗಿಂದ ನನಗೆ ತುಂಬ ಮೈಂಡಲ್ಲಿತ್ತು, ಬಟ್ ಅಮೌಂಟ್ ಇರಲಿಲ್ಲ ಸಪ್ಲಿಮೆಂಟ್ಸ್ಗೆ, ಡಯಟ್ಗೆಲ್ಲ. ಇವಾಗ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಕಷ್ಟ ಇದೆ ಬಾಡಿ ಬಿಲ್ಡಿಂಗ್ ಅಂತೂ. ಎಲ್ಲರೂ ಮಾಡೋಕ್ಕಾಗಲ್ಲ, ಮನಿ ಇದ್ದೇ ಆಗೋದು. ಸೊ ಇವ್ನಿಗೆ ಏನೋ ಒಂದು ಟೋಕನ್ ಆಗಿಬಿಟ್ಟು ಬಂದವನು ಇವನು ಮನೆಯಲ್ಲೆಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಇಷ್ಟೇ. ಸೊ